ಕಾಕ್ರೋಚ್ ಜನತಾ ಪಾರ್ಟಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಿರುವಂತ ಒಂದು ಬೃಹತ್ತಾದ ಚಳುವಳಿ. ಜಸ್ಟಿಸ್ ಸೂರ್ಯಕಾಂತ್, ನಾವೆಲ್ಲ ಕಾಕ್ರೋಚ್ಗಳು, ನಿರುದ್ಯೋಗಿಗಳು ಅಂತಂದು ಜೆನ್ಜಿ ಯೂತ್ ಇದನ್ನ ಮೇಜರ್ ಆಗಿ ಸಪೋರ್ಟ್ ಮಾಡಿದ್ದು. ಎಜುಕೇಶನ್ ಮಿನಿಸ್ಟರ್ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಶಾಲೆ ಕರ್ನಾಟಕದ ಯಾವುದೋ ಒಂದು ಹಳ್ಳಿನಲ್ಲಿ ಕ್ಲೋಸ್ ಆಗ್ತಾ ಹೋಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದೇಶದ ಹಲವಾರು ಕಡೆ, ಎಸ್ಪೆಷಲಿ ಡೆಲ್ಲಿನಲ್ಲಿ ಏನು ನೀಟ್ ವಿರುದ್ಧ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಂದು ಕೆಲವೊಬ್ರು ಮೆಸೇಜ್ ಮಾಡಿದ್ರು, ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲೂ ಕೂಡ ಪ್ರಶ್ನೆ ಕೇಳಿದ್ರು. ಸೊ ನಾನು ಕೂಡ ಇದನ್ನ ಬಹಳ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೊರಗೆ ಬೇರೆ ಬೇರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಮಕ್ಕಳ ಹತ್ರನೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಮೊದಲನೇದಾಗಿ ಇದೇನು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕಾಕ್ರೋಚ್ ಜನತಾ ಪಾರ್ಟಿ ವತಿಯಿಂದ, ಹಾಗೂ ಈಗ ಕಾಂಗ್ರೆಸ್ ಪಕ್ಷನೂ ಕೂಡ ಮಾಡ್ತಾ ಇದೆ. ಬಟ್ ಇದನ್ನು ನಾವು ಯಾವ ರೀತಿ ಒಂದು ಚಳುವಳಿ ಅಂತಂದರೆ, ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಿರುವಂಥ ಒಂದು ಬೃಹತ್ತಾದ ಚಳುವಳಿ. ದೇಶದ ಹಲವಾರು ಸಂಘಟನೆಗಳು ಕೂಡ ಇದಕ್ಕೆ ಸಪೋರ್ಟನ್ನು ಕೊಟ್ಟಿದ್ದಾವೆ. ಈ ರೀತಿ ಪ್ರತಿಭಟನೆಗಳು, ಈ ರೀತಿ ಚಳುವಳಿಗಳು ಈ ಒಂದು ಪ್ರಸ್ತುತ ಕಾಲದಲ್ಲಿ ಬಹಳಷ್ಟು ಬೇಕಿದ್ವು, ಅದರ ಒಂದು ಅಗತ್ಯತೆ ಇತ್ತು. ಜಸ್ಟಿಸ್ ಸೂರ್ಯಕಾಂತ್ ಅವರೇನು ನಿರುದ್ಯೋಗಿಗಳನ್ನು ಕಾಕ್ರೋಚ್ಗಳು ಅಂತ ಹೇಳಿದರು, ಅವರೊಂದು ಬೇರೆ ಕಾಂಟೆಕ್ಸ್ಟಲ್ಲಿ ಹೇಳಿದ್ವು ಅಂತಂದು ಜಸ್ಟಿಫಿಕೇಶನ್ ಕೊಟ್ಟರು. ಅದಾದ ನಂತರ ಒಂದು ಸೆಟೈರ್ ಅಂತ ಹೇಳ್ತೀವಿ. ಸೆಟೈರ್ ಅಂತಂದರೆ ಒಂದು ಲೈಟ್ ಹಾರ್ಟೆಡ್ ಜೋಕ್ ರೀತಿನಲ್ಲಿ ಒಂದು ಶುರು ಆಯ್ತಿದ್ದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ನಾವೆಲ್ಲ ಕಾಕ್ರೋಚ್ಗಳು, ನಿರುದ್ಯೋಗಿಗಳು ಅಂತಂದು ಒಂದು ಪೇಜ್ ಓಪನ್ ಆಯಿತು, ದೀಪ್ ಕೆ ಅಂತಂದು ಅವ್ರು ಮಾಡಿದ್ದು. ಅದಾದಮೇಲೆ ಅದು ವೈರಲ್ ಆಗಿ ಸುಮಾರು ಒಂದು 20-22 ಮಿಲಿಯನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಎಲ್ಲ ಕಡೆ ವೈರಲ್ ಆಯಿತು. ಸೊ ಏನು ನಾವು ಜೆನ್ಜಿ ಅಂತ ಹೇಳ್ತೀವಿ, ಜೆನ್ಜಿ ಯೂತ್ ಇದನ್ನ ಮೇಜರ್ ಆಗಿ ಸಪೋರ್ಟ್ ಮಾಡಿದ್ದು. ಆಮೇಲೆ ಎಲ್ಲ ವರ್ಗದವರು ಕೂಡ ನಿಧಾನಕ್ಕೆ ಬರೋದಕ್ಕೆ ಶುರು ಮಾಡಿದ್ರು. ಅದನ್ನ ಟಾರ್ನಿಷ್ ಮಾಡೋದಕ್ಕೂ ಪ್ರಯತ್ನ ಆಯಿತು. ಟಾರ್ನಿಷ್ ಅಂತಂದ್ರೆ ನೆಗೆಟಿವ್ ಶೇಡ್ ಕೊಡೋದಕ್ಕೆ. ಅದು ಆಮ್ ಆದ್ಮಿ ಪಾರ್ಟಿದು, ಕಾಂಗ್ರೆಸ್ ಬಿ ಟೀಮು, ಇದು ಅದು. ನಮ್ಮ ದೇಶದಲ್ಲಿ ಯಾವುದೇ ಒಂದು ಚಳವಳಿ ಮಾಡಿದಾಗ ಈ ರೀತಿ ಸಹಜವಾಗಿ ಅದಕ್ಕೆ ಬಣ್ಣ ಹಚ್ತಾರೆ ನೆಗೆಟಿವ್ ಆಗಿ. ಅದು ಯಾವಾಗ ಅಧಿಕಾರದಲ್ಲಿರೋರಿಗೆ ಥ್ರೆಟ್ ಅಂತ ಅನ್ಸುತ್ತೆ, ಆ ಒಂದು ಸಂದರ್ಭದಲ್ಲಿ ಇವುಗಳನ್ನು ನೆಗೆಟಿವ್ ಲೈಟಲ್ಲಿ ತೋರಿಸೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ಅದು ಈಗಿಂದಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಅದೇ ಕೆಲಸ ಮಾಡಿತ್ತು. ಆಪ್ ಗೌರ್ಮೆಂಟ್ ಎಲ್ಲಿದ್ರೆ ಅವರು ಅದೇ ಮಾಡ್ತಾರೆ. ಟಿ.ವಿ.ಕೆ ನಾಳೆ ನೀವು ಅಲ್ಲೊಂದು ಚಳುವಳಿ ಮಾಡಿದ್ರೆ ಅವರು ಮಾಡ್ತಾರೆ, ಕರ್ನಾಟಕದಲ್ಲಿ ಮಾಡಿದ್ರು ಮಾಡ್ತಾರೆ. ಅಧಿಕಾರದಲ್ಲಿರೋರು ಎಲ್ಲರೂ ಒಂದೇ ವರ್ಗದವರು. ಅಧಿಕಾರದಲ್ಲಿದ್ದಾಗ ಅವ್ರಿಗೆ ಯಾವುದೇ ಜಾತಿ ಇರಲ್ಲ, ಯಾವುದೇ ಧರ್ಮ ಇರಲ್ಲ. ಆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಅಧಿಕಾರಕ್ಕೆ ಥ್ರೆಟ್ ಅಂತ ಯಾರು ಬರ್ತಾರೆ ಅವರನ್ನು ನೆಗೆಟಿವ್ ಆಗಿ ಅಥವಾ ಅವ್ರನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವಾಗ ಯಾಕೆ ಈ ಚಳುವಳಿ ಬೇಕಿತ್ತು? ಈ ರೀತಿ ಚಳುವಳಿಗಳು ಕೇವಲ ನೀಟ್ ಎಕ್ಸಾಮಲ್ಲಿ ಪೇಪರ್ ಲೀಕ್ ಆಯಿತು, ಎಜುಕೇಷನ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಲಿ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಈ ರೀತಿ ಚಳುವಳಿಗಳು ರೈತರ ಪರವಾಗಿ ಆಲ್ರೆಡಿ ಆ ಚಳುವಳಿಯಿಂದ ಹತ್ತಿಕ್ಕಿದ್ರು. ಬಟ್ ಆ ಚಳುವಳಿಯಿಂದ ಆದಂಥ ಪರಿಣಾಮ ಏನು 3 ಕಾಯ್ದೆಗಳನ್ನು ತರಬೇಕಂತಿದ್ರು ಯೂನಿಯನ್ ಗೌರ್ಮೆಂಟ್, ಅದನ್ನು ಹಿಂಪಡಿಲಾಯಿತು. ಈಗ ಪ್ರಸ್ತುತ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಇಡೀ ದೇಶದಲ್ಲಿದೆ. ಆಮೇಲೆ ಭಾರತದ ಸುಮಾರು ಒಂದು 80,000 ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗಿ ಹೋಗಿದ್ದಾವೆ. ಪ್ರತಿದಿನ ಒಂದಲ್ಲ ಒಂದು ಶಾಲೆ ಕರ್ನಾಟಕದ ಯಾವುದೋ ಒಂದು ಹಳ್ಳಿನಲ್ಲಿ ಕ್ಲೋಸ್ ಆಗ್ತಾ ಹೋಗ್ತಾ ಇದೆ. ವ್ಯವಸ್ಥಿತವಾಗಿ ಸರ್ಕಾರಿ ಶಾಲೆಗಳನ್ನು ಕೊಲ್ಲಲಾಗ್ತಾ ಇದೆ. ಇದ್ರ ಬಗ್ಗೆನೂ ದೊಡ್ಡ ಮಟ್ಟದ ಒಂದು ಚಳುವಳಿ ಆಗಬೇಕು. ಆಮೇಲೆ ಈ ನೀಟ್ ಪ್ರತಿಭಟನೆ ಏನು ನಡೀತಲ್ಲ, ಇದು ಅಧಿಕಾರದಲ್ಲಿರೋರ ದುರಹಂಕಾರನ ಕಡಿಮೆ ಮಾಡ್ತದೆ. ಈ ರೀತಿ ಚಳುವಳಿಗಳು ಆದಾಗ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಗಿರ್ತೀವಿ ನಾವು. ಏನು ನಾವು ಹೆಲ್ಪ್ಲೆಸ್, ವಾಯ್ಸ್ಲೆಸ್ ಅಂತ ಅಂದ್ಕೊಂಡಿರ್ತೀವಿ, ಅವರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ 1-2-3 ದಿನ ಪ್ರೊಟೆಸ್ಟ್ ಮಾಡ್ತಾರೆ, ಆಮೇಲೆ ಇವ್ರು ಹೊರಟು ಹೋಗ್ತಾರೆ ಅನ್ನೋ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇತ್ತು. ಈಗ ಆ ಪರಿಸ್ಥಿತಿ ಬದಲಾಗ್ತಾ ಇದೆ. ಈ ರೀತಿ ಚಳುವಳಿಗಳು, ಈ ರೀತಿ ಹೋರಾಟಗಳು ಒಂದು ಸ್ಟ್ರಾಂಗ್ ಮೆಸೇಜ್. ನೀವು ಅಧಿಕಾರದಲ್ಲಿರೋರು, ನೀವು ಯಾವುದೇ ಪಕ್ಷದಲ್ಲಿರಿ, ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದೀರೋ, ಸ್ಟೇಟ್ ಗೌರ್ಮೆಂಟಲ್ಲಿದ್ದೀರೋ, ಇದೊಂದು ರೀತಿ ಜೋಕ್ ಅನಿಸುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಇವರು ವಿರುದ್ಧ ಅವರು, ಅಂದರೆ BJP ವರ್ಸಸ್ ಕಾಂಗ್ರೆಸ್, ಕಾಂಗ್ರೆಸ್ ವರ್ಸಸ್ BJP, ಎಲ್ಲರೂ ಒಂದೇ ಅಧಿಕಾರದಲ್ಲಿದ್ದಾಗ. ಅವರಿಗೊಂದು ಸ್ಟ್ರಾಂಗ್ ಮೆಸೇಜ್, ನಿಮ್ಮ ದುರಹಂಕಾರನ ಬಿಡಬೇಕಾಗತ್ತೆ. ಆಮೇಲೆ ನೀವೇನು ಈ ಅಧಿಕಾರ ಕ್ರೋಢೀಕರಣ ಮಾಡ್ತಾ ಇದ್ದೀರಿ, ಕಾನ್ಸಂಟ್ರೇಷನ್ ಆಫ್ ಪವರ್, ಅದು ಡಿಸೆಂಟ್ರಲೈಸ್ ಆಗಬೇಕು. 3ನೇದು, ರಾಜಕಾರಣದಲ್ಲಿ ವಿದ್ಯಾವಂತ ಹೊಸಬರಿಗೆ ಅವಕಾಶ ಸಿಗಬೇಕಾಗತ್ತೆ. ಜೊತೆಗೆ ಯಾರಿಗೆ ಸಾಮಾಜಿಕ ಕಳಕಳಿ ಇರ್ತದೆ, ಯಾರು ಈ ಪ್ರಾಬ್ಲಮ್ಗಳನ್ನು ಸಮಗ್ರವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ,
ಯಾರು ಈ ಪ್ರಾಬ್ಲಮ್ಗಳಿಗೆ ಸ್ಪಂದಿಸೋ ಶಕ್ತಿ ಇರ್ತದೆ, ಬುದ್ಧಿವಂತಿಕೆ ಇರುತ್ತೆ, ಅಂಥವ್ರು ಹೆಚ್ಚು ರಾಜಕಾರಣಕ್ಕೆ ಬರಬೇಕು. ಇವಾಗ ಪ್ರತಿಭಟನೆ ನಡೀತದೆ, ಆಮೇಲೆ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ 100% ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡೇ ಮಾಡ್ತಾರೆ. ಅದು ಡೆಲ್ಲಿನಲ್ಲಿ ಮಾಡ್ಬೋದು, ಎಲ್ಲಾದರೂ ಮಾಡ್ಬೋದು. ಜೊತೆಗೆ ಏನು ಇವು ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾವೆ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಸಮಾಜವಾದಿ ಪಾರ್ಟಿ ಇರ್ಬೋದು, DMK ಇರ್ಬೋದು. ಈಗ TVK ಒಂದು ಮಾದರಿ ತೋರಿಸ್ಕೊಟ್ಟಿದೆ, ಎಲ್ಲ ಹೊಸಬ್ರನ್ನ ತೊಗೊಂಬಂದು ಒಂದು ಅವಕಾಶ ಮಾಡಿಕೊಟ್ಟಿದೆ. ಇವಾಗ ನಾವು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಈ ಅಧಿಕಾರದಲ್ಲಿರುವಂಥವರ ಒಂದು ಗುಣ ಚೇಂಜ್ ಆಗಲಿಲ್ಲ ಅಂತಂದರೆ, ಅಧಿಕಾರದಲ್ಲಿ ಇರೋರು ಬದಲಾಗಲಿಲ್ಲ ಅಂತಂದರೆ ವ್ಯವಸ್ಥೆ ಅದೇ ರೀತಿ ಇರ್ತದೆ. ವ್ಯವಸ್ಥೆ ಒಳಗೆ ವ್ಯಕ್ತಿಗಳು ಬಂದು ಹೋಗ್ತಾರೆ, ಬಟ್ ಆ ವ್ಯವಸ್ಥೆ ಸಮಗ್ರವಾಗಿ ಬದಲಾಗಬೇಕಂತಂದರೆ ಈ ವ್ಯವಸ್ಥೆನ ಅವ್ರ ಕಪಿಮುಷ್ಟಿನಲ್ಲಿ ಹಿಡ್ಕೊಂಡಿರೋಂಥವ್ರು, ಈ ವ್ಯವಸ್ಥೆನ ಈ ರೀತಿ ಕಾಪಾಡ್ಕೊಂಡು ಹೋಗ್ತಿರೋಂಥವ್ರು, ಯಾರು ಅಧಿಕಾರನ ಅವ್ರ ಕೈಯಲ್ಲಿ ಹಿಡ್ಕೊಂಡು ಈ ವ್ಯವಸ್ಥೆ ಒಳಗೆ ಅದು ಸರಿ ಮಾಡೋದಿರ್ಬೋದು, ಕೆಡಿಸೋದಿರ್ಬೋದು, ಆ ಅಧಿಕಾರ ಹಿಡ್ಕೊಂಡಿರ್ತಾರೆ, ಅವರು ಬದಲಾಗಬೇಕು. ಇವತ್ತು ಆ ರೀತಿ ಆಗ್ತಾ ಇಲ್ಲ. ನೀವು ಒಂದು ಕಾಂಗ್ರೆಸ್ ಪಕ್ಷ ತಗೊಂಡ್ರೆ ಕುಟುಂಬ ರಾಜಕಾರಣ, ಬರೀ ಬಿಸ್ನೆಸ್ ಮನ್ಗಳು, ಒಂದೇ ಕುಟುಂಬಕ್ಕೆ ಸೀಮಿತ ಆಗಿರೋಂಥವ್ರು. ಅವರು ಈ ವಿದ್ಯಾರ್ಥಿಗಳ ನೋವಿರ್ಬೋದು, ಹಸಿವಿನ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ, ಅದನ್ನು ಅನುಭವಿಸಿ ಬಂದಂಥ ವ್ಯಕ್ತಿಗಳಲ್ಲ ಅವರು. ಡೈರೆಕ್ಟಾಗಿ ಅವ್ರನ್ನ MLA ಮಾಡೋದು, MLC ಮಾಡೋದು, MP ಮಾಡೋದು, ಡೈರೆಕ್ಟಾಗಿ ಮಿನಿಸ್ಟರ್ ಮಾಡೋದು. ಸೊ ಅಲ್ಲಿ ಕುತ್ಕೊಂಡಾಗ ಅವರಿಗೆ ಆ ಸಂವೇದನಾಶೀಲತೆ ಇರೋದಿಲ್ಲ ಅವರಿಗೆ. ಅಂದರೆ ಏನು ಬಾಟಮಲ್ಲಿ ಏನು ಸ್ಟ್ರಗಲ್ ಮಾಡ್ತಾರೆ, ಅದು ನೀಟ್ ವಿದ್ಯಾರ್ಥಿ ಇರ್ಬೋದು, ಪಿಂಚಣಿ ಸಿಗದೇ ಇರುವಂಥ ವೃದ್ಧರಿರ್ಬೋದು, ವಿಧವಾ ವೇತನ ಸಿಗದೇ ಇರ್ಬೋದು, 4 ತಿಂಗಳಿಂದ ಆಶಾ ಕಾರ್ಯಕರ್ತೆಯರಿಗೆ ಅವರಿಗೆ ಒಂದು ವಿಶೇಷ ವೇತನ ಸಿಗ್ತಾ ಇಲ್ಲ, ಇನ್ಸೆಂಟಿವ್ ಸಿಗ್ತಾ ಇಲ್ಲ, ಅವರಿಗೆ ಸ್ಪಾನ್ಸರ್ ಇರ್ಬೋದು, ಅಥವಾ ಯಾರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಅವ್ರ ಸಮಸ್ಯೆಗಳು ಇರ್ಬೋದು, ರಿಕ್ರೂಟ್ಮೆಂಟ್ ಎಕ್ಸಾಮ್ ಇಲ್ದಂಗೆ ಯಾರು ನಿರುದ್ಯೋಗಿಗಳು ಬೆಂಗಳೂರು, ಧಾರವಾಡ, ಕಲಬುರಗಿ, ಬಿಜಾಪುರ, ಡೆಲ್ಲಿನಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅವರ ಸಮಸ್ಯೆಗಳಿರ್ಬೋದು. ಇದು ಯಾವುದಕ್ಕೂ ಈ ಇವ್ರ ನೋವುಗಳು ಇವ್ರು ಯಾರಿಗೂ ಅರ್ಥ ಆಗೋದಿಲ್ಲ. ಇವರು ನೇರವಾಗಿ ಅಲ್ಲಿ ಬಂದು ಕೂತಿರ್ತಾರೆ MLAಗಳಾಗಿ, ಮಂತ್ರಿಗಳಾಗಿ. ಸೊ ಇವ್ರ ಹಿಂದೆ ನಾವು ಅಲ್ದಾಡಬೇಕಾಗ್ತದೆ. ಒಂದು ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂತಂದರೆ ಇವರು ಎಷ್ಟು ದುರಹಂಕಾರಿಗಳು ಅಂತಂದರೆ ಇವ್ರ ಅಪಾಯಿಂಟ್ಮೆಂಟಿಗೆ ಕಾಯಬೇಕು. ಸಿಕ್ಕರು ಏನು ಒಂದು 5-10 ಸೆಕೆಂಡು ಆ ಇಶ್ಯೂಗಳ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಅದನ್ನು ಪಬ್ಲಿಕ್ಕಿಂದ ಮರೆಸೋದಕ್ಕೂ ಕೂಡ ಭಾಳ ಪ್ರಯತ್ನ ಮಾಡ್ತಾರೆ, ಇನ್ನೊಂದೇನೋ ಇಶ್ಯೂನ ತೊಗೊಂಬಂದು. ಸೊ ಇವೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು ಇರ್ಬೋದು, ಅಥವಾ ನಾವು ಏನೋ ಒಂದು ಕುಟುಂಬ ರಾಜಕಾರಣದ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಹೊಸ ಪ್ರತಿಭೆಗಳಿಗೆ ರಾಜಕಾರಣದಲ್ಲಿ ಅವಕಾಶ ಸಿಕ್ಕು, ಅಂಥವರಿಗೆ ಟಿಕೆಟ್ ಸಿಕ್ಕು, ಅಥವಾ ಅಂಥವರೇ ಒಂದು ಪಾರ್ಟಿ ಕಟ್ಟಿ, ಅಥವಾ ಇಂಡಿಪೆಂಡೆಂಟಾಗಿ ಹೋರಾಟ ಮಾಡಿ ನಿಧಾನವಾಗಿ ಈ ವ್ಯವಸ್ಥೆ ಒಳಗೆ ಬರಬೇಕು. ಆಮೇಲೆ ನನ್ನ ಕೇಳಿದರೆ ಇದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್, ಈ ನೀಟ್ ಒಂದು ಏನು ಆಗ್ತಾ ಇದೆ ಒಂದು ಸಮಸ್ಯೆ, ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು ಅಂತಂದರೆ, ಇದಕ್ಕೆ ಮೊದಲನೇದಾಗಿ ನೀಟ್ ಪರೀಕ್ಷೆ ಬಗ್ಗೆನೇ ಮಾತಾಡಬೇಕು ಅಂತಂದರೆ, ಈ ನೀಟ್ ಪರೀಕ್ಷೆ ಅನ್ನೋದು ಒಂದು ನ್ಯಾಷನಲ್ ಎಲಿಜಿಬಿಲಿಟಿ ಮತ್ತು ಎಂಟ್ರೆನ್ಸ್ ಟೆಸ್ಟ್ ಅಂತಂದ್ಬಿಟ್ಟು. ಸೊ ಇದು 1,36,000 ಮೆಡಿಕಲ್ ಸೀಟಿಗೆ ಸುಮಾರು 24 ಲಕ್ಷ ಜನ ಈ ಒಂದು ಪರೀಕ್ಷೆನ ಬರೀತಾರೆ. ಸೊ ಇದರಲ್ಲಿ 24 ಲಕ್ಷ ಜನ ಎಕ್ಸಾಮ್ನ ಬರೀತಾರೆ. ಸೊ ಇಷ್ಟೊಂದು ಜನ ಎಕ್ಸಾಮ್ ಯಾರು ಬರೀತಾರೆ, ಇದರಲ್ಲಿ ಎಲ್ಲ ವರ್ಗದ ಮಕ್ಕಳು ಇರ್ತಾರೆ. ಬಟ್ ಅಲ್ಟಿಮೇಟ್ಲಿ ಮೆಡಿಕಲ್ ಸೀಟನ್ನು ಗಿಟ್ಟಿಸ್ಕೊಳ್ಳೋ ಅಂಥವ್ರು ಯಾರು 3, 4, 5 ಲಕ್ಷ ಕೊಟ್ಟು, ಈಗ ಫಸ್ಟ್ PUC, ಸೆಕೆಂಡ್ PUCನಲ್ಲಿ, ಆಮೇಲೆ ಲಾಂಗ್ ಟರ್ಮ್ ಅಂತಂದು ಸುಮಾರು ಏನಿಲ್ಲ ಅಂತಂದು ನನಗೆ ಗೊತ್ತಿರೋ ಪ್ರಕಾರ ಮಿನಿಮಮ್ 6ರಿಂದ 10 ಲಕ್ಷ ರೂಪಾಯಿ ಸ್ಪೆಂಡ್ ಮಾಡ್ತಾರೆ. ದೊಡ್ಡ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಷನಿಗೆ ಹೋಗ್ತಾರೆ, ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಅಲ್ಲಿ 2-3 ವರ್ಷ ಕಷ್ಟಪಟ್ಟು ಒಂದು ಜೈಲಿದ್ದಂಗೆ ಇರುತ್ತೆ ಆ ವ್ಯವಸ್ಥೆ. ಅದರೊಳಗೆ ಸಾಕಷ್ಟು ಒತ್ತಡದೊಳಗೆ ಈ ಪರೀಕ್ಷೆಗೆ ತಯಾರಾಗಿ ಬರೀತಾರೆ. ಇನ್ನು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಸೈನ್ಸ್ PUC ಮಕ್ಕಳಿರ್ಬೋದು, ಅಥವಾ ನಾಟ್ ಸೋ ಗುಡ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಿ, ಅಥವಾ ಬಡವರು ಮಕ್ಕಳು ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಅವ್ರ ಗತಿ ಏನು? ಆಮೇಲೆ ಈ ಫಸ್ಟ್ PUC, ಸೆಕೆಂಡ್ PUC ಓದ್ತಿರುವಂಥ ಮಕ್ಕಳು ನೀಟಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತಂತಂದರೆ, ಈಗ ನಾವು ನವೋದಯ ಸ್ಕೂಲಲ್ಲಿ 11th, 12th ಫಸ್ಟ್ PUC, ಸೆಕೆಂಡ್ PUC ಮಾಡಬೇಕಾದ್ರೆ ನಾವು 11th, 12th ಸ್ಪೋರ್ಟ್ಸಲ್ಲಿದ್ವಿ, ಎಕ್ಸ್ಟ್ರಾ ಕರಿಕ್ಯುಲರಲ್ಲಿದ್ವಿ. ಆಮೇಲೆ ವಂಡರ್ಫುಲ್ ಲ್ಯಾಬ್ರೋಟ್ರೀಸ್ ಇತ್ತು ನಮಗೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಲ್ಯಾಬ್ಗಳು ಇರ್ತಾಯಿದ್ವು. ನಾವು ಅರ್ಧ ದಿನ ಲ್ಯಾಬಲ್ಲೇ ಸ್ಪೆಂಡ್ ಮಾಡ್ತಾಯಿದ್ವಿ. ಅಂದರೆ ನಮಗೆ ಮುಕ್ತವಾದ ಒಂದು ಕಲಿಯೋದಕ್ಕೆ ವಾತಾವರಣ ಇತ್ತು. ಆಮೇಲೆ ಥಿಯರಿನ ಕಲ್ತಿದ್ದನ್ನು ಪ್ರಾಕ್ಟಿಕಲ್ಲಾಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಂಥ ಒಂದು ಸ್ವಾತಂತ್ರ್ಯ ಕೂಡ ಇರ್ತಾಯಿತ್ತು, ವ್ಯವಸ್ಥೆ ಕೂಡ ಇರ್ತಾಯಿತ್ತು. ನೀವು ಮೆಜಾರಿಟಿ ಆಫ್ ದ ನೀಟ್ ಕಾಲೇಜಸ್ಗಳಿಗೆ ಹೋದರೆ
ಅಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಸೊ ಈ ಪ್ರಾಬ್ಲಮ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಒಂದು ನೀಟ್ ಎಕ್ಸಾಮ್ ಏನಿದು ಪೇಪರ್ ಲೀಕ್ ಆಗ್ತಾ ಇರೋದು, ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ನೀಟಿಗೆ ಅಂತಂದು ಏನು ಹುಡ್ಕೊಂಡಿದ್ದಾವೆ ಅವ್ರ ಮಧ್ಯೆನೂ ಕಾಂಪಿಟೇಷನ್ ಇರ್ತದೆ. ಆಮೇಲೆ ಅವರು ಮೇಜರ್ ಗೋಲ್ ಏನಪ್ಪ ಅಂತಂದರೆ, ಓಕೆ 720ಕ್ಕೆ ನಮ್ಮ ಸ್ಟೂಡೆಂಟ್ 700 ತಗೊಂಡ್ರು, 720ಕ್ಕೆ 720 ತಗೊಂಡ್ರು. ಸೊ ಕ್ರೆಡಿಟ್ನ ಕ್ಲೇಮ್ ಮಾಡಿ ರೆವೆನ್ಯೂ ಜಾಸ್ತಿ ಮಾಡ್ಕೋಬೇಕನ್ನೋದು. ಅದರಲ್ಲಿ ಏನು ಮಾಡ್ತಾರೆ ಇವರು, ಬೆಳಗಿಂದ ರಾತ್ರಿ ಬರೀ ಓದಿಸೋದು, ಪ್ರಾಕ್ಟೀಸ್ ಮಾಡೋದು, ನೇರವಾಗಿ ಎಕ್ಸಾಮಿಗೆ, ಬೋರ್ಡ್ ಎಕ್ಸಾಮ್ ಮೇಲೂ ಗಮನ ಇರೋದಿಲ್ಲ. ಜೊತೆಗೆ ಲ್ಯಾಬ್ರೇಟ್ರಿ ಅಂತೂ ಝೀರೋ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಝೀರೋ. ಸೊ ನನ್ನ ಪ್ರಕಾರ 24 ಲಕ್ಷ ಜನ ಏನು ಎಕ್ಸಾಮ್ನ ಬರೀತಾರೆ, ಅಷ್ಟು ಯುವ ಪ್ರತಿಭೆಗಳು, ಅಷ್ಟು ದೇ ಆರ್ ನ್ಯಾಷನಲ್ ಅಸೆಟ್ಸ್ ಅವರೆಲ್ಲ. ಅವರು ಹಲವಾರು ಕ್ಷೇತ್ರಗಳಿಗೆ ಕಾಂಟ್ರಿಬ್ಯೂಷನ್ ಮಾಡಬೇಕಾಗಿರುತ್ತೆ. ಅವರಲ್ಲಿ ಏನು ಆಸಕ್ತಿ, ಯಾವ ವಿಚಾರದಲ್ಲಿ, ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದು ಅವರೇ ಹುಡ್ಕೊಳ್ಳೋದಕ್ಕೆ ಒಂದು ಅವಕಾಶಗಳು ಸೃಷ್ಟಿಯಾಗಬೇಕಾಗಿರುತ್ತೆ. 11th 12th ಇದು ಯಾವುದು ಇರೋದಿಲ್ಲ. ಎಲ್ಲರೂ ಏಕಾಭಿಮುಖವಾಗಿ ಒಂದೇ ಒಂದು ಪರೀಕ್ಷೆಗೆ ತಯಾರಿ ಮಾಡಿ, ಅದು ಸಿಗದೇ ಇದ್ದಾಗ ಭ್ರಮ ನಿರಸನ ಅಂತೀವಿ, ಡಿಪ್ರೆಷನ್ನಿಗೆ ಹೋಗ್ತಾರೆ, ಇನ್ನೇನೋ ಇಶ್ಯೂಗಳು ಆಗ್ತಾ ಇದ್ದಾವೆ. ಸೊ ಇವಾಗ ಇದಕ್ಕೆ ಪರಿಹಾರ ಏನು? ಸೊ ನನ್ನ ಪ್ರಕಾರ ನೀಟ್ ಎಕ್ಸಾಮಲ್ಲಿ 50ರಿಂದ 60% ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು. ಆಮೇಲೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ವಿತೌಟ್ ಲ್ಯಾಬ್ರೋಟ್ರಿ, ವಿತೌಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಏನು ಕೊಡ್ತಾ ಇದ್ದಾವೆ ಅಂಥ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ಮುಚ್ಚಾಕಬೇಕು, ಕಡಿವಾಣ ಹಾಕಬೇಕಂತ ಇನ್ಸ್ಟಿಟ್ಯೂಷನ್ಸಿಗೆ. ಇದು ಡಾಕ್ಟ್ರ್ ಆಗ್ಬೋದು, ಬಟ್ ಅವ್ರು ಡಾಕ್ಟರ್ ಆದಮೇಲೆ ಅವ್ರು ಯಾವ ರೀತಿ ಡಾಕ್ಟರ್ ಆಗ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಇರ್ತದೆ. ಒಂದು ಕ್ಲೋಸ್ಡ್ ಸಿಸ್ಟಮಿಂದ ಸಡನ್ಲಿ ಹೊರಗೆ ಬಂದಾಗ ಅದರಲ್ಲಿ ಭಾಳ ಗಣನೀಯವಾಗಿ ಸೈಕಾಲಜಿಕಲ್ ಪರ್ಸ್ನಾಲಿಟಿ ಚೇಂಜಸ್ ಎಲ್ಲ ಆಗ್ತದೆ. ಸೊ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ದೇಶಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕಂತಂದರೆ ಹಲವಾರು ವಿಷಯಗಳಲ್ಲಿ ಆಸಕ್ತಿ ಇರಬೇಕು. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅವ್ರು ಎಕ್ಸ್ಪ್ಲೋರ್ ಮಾಡೋ ಒಂದು ಆಪರ್ಚುನಿಟಿ ಇರಬೇಕು, ಅದು ಕೂಡ ಮಿಸ್ ಆಗ್ತಾ ಇದೆ. ಸೊ ಈಗ ಕಮಿಂಗ್ ಬ್ಯಾಕ್ ಟು ಪ್ರತಿಭಟನೆ ಏನು ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಈ ರಾಜಕಾರಣಿಗಳು ಈ ಪ್ರೈವೇಟ್ ಸ್ಕೂಲು ಕಾಲೇಜಸ್ಗಳಿಗೆ ಅನ್ಲಿಮಿಟೆಡ್ ಲೈಸೆನ್ಸಸ್ ಎಲ್ಲ ಕೊಟ್ಟು ಇವತ್ತು ಈ ನಮ್ಮ ದೇಶದ ಎಂಟೈರ್ ಎಜುಕೇಷನ್ ಸಿಸ್ಟಮ್ನ, ಪಬ್ಲಿಕ್ ಎಜುಕೇಷನ್ ಅಂತ ಏನಂತೀವಿ, ಸಾರ್ವಜನಿಕ ಶಿಕ್ಷಣ ಅನ್ನೋ ವ್ಯವಸ್ಥೆನ ಸಂಪೂರ್ಣ ಹಾಳು ಮಾಡಿದ್ದಾರೆ. ಇವೆಲ್ಲ ಬದಲಾಗಬೇಕು, ನಮ್ಮ ದೇಶದಲ್ಲಿ ಬದಲಾವಣೆ ಬರಬೇಕು ಅನ್ನೋದಾದರೆ ಇವತ್ತು ಈ ಹೋರಾಟಗಳನ್ನು ಹತ್ತಿಕ್ತಾರೆ, ಜೈಲಿಗೆ ಹಾಕೊಂತಾರೆ. ಆಮೇಲೆ ಇದೇನು ನಾವು ನೋಡ್ತಾ ಇದ್ದೀವಿ ಸೀನ್ಸ್, ಯೂತಿಗೆ ಹೊಡೆದಿರೋದು. ನನಗೆ ನೆನಪಿದೆ 2011ರಲ್ಲಿ ನಾನು UPSC ಇಂಟರ್ವ್ಯೂ ಕೊಡೋಕೆ ಹೋಗಿದ್ದೆ ಡೆಲ್ಲಿನಲ್ಲಿ, ಜಂತರ್ ಮಂತರಲ್ಲಿ. ಇದೇ ಜಾಗದಲ್ಲಿ ಆವಾಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ನಮ್ಮ ಅಣ್ಣಾ ಹಜಾರೆ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇತ್ತು. ಅವಾಗ ಅರವಿಂದ್ ಕೇಜ್ರಿವಾಲು, ಸ್ವಾಮಿ ಅಗ್ನಿವೇಶು, ಯೋಗೇಂದ್ರ ಯಾದವ್, ಪ್ರಶಾಂತ್ ಭೂಷಣ್, ಸೊ ಈ ರೀತಿ ಹಲವಾರು ವ್ಯಕ್ತಿಗಳು ಅಲ್ಲಿ ಅವರು ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ನಾವು ಡೆಲ್ಲಿಗೆ ಇಂಟರ್ವ್ಯೂ ಕೊಡೋಕೆ ಹೋದರು. ಆ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಅಂದರೆ ಚಾರ್ಜ್ಡ್ ಇರುತ್ತೆ, ಎಲ್ಲರಿಗೂ ಒಂದು ಮೋಟಿವೇಶನ್, ಯೂತ್ ನಾವು ಹೋಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ನಾವು ಹೋಗಿ ನೋಡಿದ್ವಿ. ಆಮೇಲೆ ಅದೊಂದು ಪೊಲಿಟಿಕಲ್ ಪಾರ್ಟಿ ಆಯಿತು, ಆಮೇಲೆ ಏನೇನಾಯಿತು ಅಂತ ನಾವೆಲ್ಲ ನೋಡಿದ್ದೀವಿ. ಆ ಮೂಮೆಂಟಲ್ಲೂ ಹೊಡೆದಿದ್ರು, ಆ ಮೂಮೆಂಟಲ್ಲೂ ಲಾಠಿ ಚಾರ್ಜ್ ಆಗಿತ್ತು. ಇದೇ ರೀತಿ ಒಂದು ಫಂಕ್ಷನಲ್ಲಿ ಬಾಬಾ ರಾಮದೇವ್ನು ಕೂಡ ಎಲ್ಲೋ ಅವ್ರ ಮೇಲೂ ಅಟ್ಯಾಕ್ ಹಾಕೋಯಿತು, ಏನೇನೋ ಆಗಿದ್ವು. ಇವಾಗ ಏನಾಗ್ತದೆ, ಆ ಒಂದು ಪ್ರತಿಭಟನೆ ಮಾಡೋದಕ್ಕೆ ಒಂದೇ ಒಂದು ಲೊಕೇಶನ್ ಕೊಟ್ಟಿರ್ತಾರೆ, ಅದು ಕೂಡ ತಪ್ಪು. ಈಗ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತ ಮುಂದೆ ಹೋದಾಗ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಬೇರೆ ಬೇರೆ ಅಲ್ಟೀರಿಯರ್ ಮೋಟಿವ್ಸ್ ಅಂದರೆ ಅವ್ರದ್ದೇ ಆದಂಥ ಒಂದು ನೆಗೆಟಿವ್ ಇಂಟೆನ್ಷನ್ ಇರುತ್ತೆ, ಅವರು ಬಂದು ಈ ಮೂಮೆಂಟ್ನ ಸೇರಿಸಿ ಕೆಡಿಸ್ಬಿಡ್ತಾರೆ, ಅದನ್ನು ವೈಲೆಂಟ್ ಸ್ವರೂಪಕ್ಕೆ ತಗೊಂಡು ಹೋಗ್ತಾರೆ. ನೀವು ಅದನ್ನು ಚೆನ್ನೈನಲ್ಲಿ ಮಾಡಿ, ಮುಂಬೈಯಲ್ಲಿ ಮಾಡಿ, ಬೆಂಗಳೂರಲ್ಲಿ ಮಾಡಿ, ಡೆಲ್ಲಿನಲ್ಲಿ ಮಾಡಿ. TVK ಗೌರ್ಮೆಂಟ್ ನಾನು CM ಮನೆಗೆ ನಡ್ಕೊಂಡು ಹೋಗ್ತೀನಿ ಅಂತಂದರೆ ಅಲ್ಲಿರೋ ಪೊಲೀಸು ಹಿಂಗೆ ಹೊಡಿತಾರೆ. ಬೆಂಗಳೂರಲ್ಲಿ ನಾನು ಗವರ್ನರ್ ಮನೆಗೆ, CM ಮನೆಗೆ ಹೋಗ್ತೀನಿ ಅಂತಂದರು ಇಲ್ಲಿ ಹಿಂಗೆ ಮಾಡ್ತಾರೆ. ನೀವೇನಾದ್ರು ಫ್ರೀಡಮ್ ಪಾರ್ಕ್ ಬೆಂಗಳೂರು ಬಿಟ್ಟು ಸ್ವಲ್ಪ ದೂರ ಹೋದರೆ ಸಾಕು, ನಿಮಗೆ ಇಲ್ಲೂ ಕೂಡ ಅದೇ ರೀತಿ ರಕ್ತ ಬರಂಗೆ ಹೊಡಿತಾರೆ ಅಥವಾ ಎತ್ತಕೊಂಡು ಹೋಗ್ತಾರೆ. ಸೊ ಇದನ್ನು ನಾವು ಯಾವುದೋ ಒಂದು ಅಗೇನ್ಸ್ಟ್ ಪೊಲಿಟಿಕಲ್ ಪಾರ್ಟಿ ಅನ್ನಂಗಿಲ್ಲ. ಇದು ಪೊಲೀಸ್ ದರ್ಪ ದೌರ್ಜನ್ಯ ನಮ್ಮ ದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ. ಮಾಬ್ ಕಂಟ್ರೋಲ್, ಮಾಬ್ ಮ್ಯಾನೇಜ್ಮೆಂಟ್ ನಮ್ಮ ದೇಶದಲ್ಲಿ ಸಮರ್ಪಕವಾಗಿ ಆಗ್ತಾ ಇಲ್ಲ. ಆಮೇಲೆ ಈ ಕಮಿಂಗ್ ಟು ರೆಸಿಗ್ನೇಷನ್, ಈಗ ಧರ್ಮೇಂದ್ರ ಪ್ರಧಾನ್ ಅವರು ಈ ಇಶ್ಯೂ ಆದ ತಕ್ಷಣ ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಟ್ಟುಬಿಟ್ಟಿದ್ರೆ ಭಾಳ ಒಳ್ಳೆ ಕೆಲಸ ಆಗ್ತಾಯಿತ್ತು. ಎರಡನೇದು, ಯಾರು ಇವರು ಸೋನಮ್ ವಾಂಗ್ಚುಕ್, ಇವರೇನೊಂದು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು, ಅವ್ರು ಮಾಡಬೇಕಾದ್ರೆ ಯೂನಿಯನ್ ಗೌರ್ಮೆಂಟಲ್ಲಿ ಯಾರಾದರೂ ಟಾಪ್ 2 ಅಥವಾ ಟಾಪ್ 3 ಲೀಡರ್ಸ್ ಹೋಗಿ ಒಂದು ಡಿಸ್ಕಸ್ ಮಾಡಿದರೆ ಅವರು ಕೂಡ ದೊಡ್ಡ ವ್ಯಕ್ತಿಗಳು ಆಗ್ತಾಯಿದ್ರು. ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ. ಇಲ್ಲೇನಾಗ್ತಾ ಇದೆ, ಈಗೋ ಪ್ರಾಬ್ಲಮ್ಮು, ಆಮೇಲೆ ಈ ದುರಹಂಕಾರ, ನಾವು ಅಧಿಕಾರದಲ್ಲಿದ್ದೀವಿ, ನಾವೆಲ್ಲ ಕಂಟ್ರೋಲ್ ಮಾಡ್ತೀವಿ, ಇವ್ರ ಹತ್ರ ಹೋಗಿ ಮಾತಾಡಿದರೆ ನಾವು ಮೇ ಬಿ ಸಣ್ಣವರಾಗ್ಬಿಡ್ತೀವಿ ಅಥವಾ ಇವ್ರಿಗೆ ಏನೋ ಒಂದು ಸ್ಕೋಪ್ ಕೊಟ್ಟಂಗೆ ಆಗುತ್ತೆ.
ಅದು ಇರ್ತದೆ, ಅದು ಸುಳ್ಳು ಅಂತ ಹೇಳಲ್ಲ. ಯಾಕಂತಂದರೆ ಇವರು ಯಾರು ಉಪವಾಸ ಮಾಡ್ತಾರೋ ಅವ್ರು ಒಬ್ಬರೇ ಮಾಡ್ತಾರಲ್ಲ, ಅವ್ರ ಜೊತೆ ಇನ್ನು ಹಲವಾರು ಫೋರ್ಸಸ್ ಇರ್ತವೆ. ಸೋನಮ್ ವಾಂಗ್ಚುಕ್ ಒಂದು ಮಾತು ಹೇಳಿದ್ರು ಅವರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಸ್ಟೂಡೆಂಟ್ಸು ಸರ್ಕಾರನ ಬೀಳಿಸ್ಬೇಕು. ಈಗ ಈರುಳ್ಳಿ ಪ್ರೈಸಿಗೆ ಜಾಸ್ತಿ ಆದಾಗ ಸರ್ಕಾರ ಬಿದ್ದಿದ್ದೇವೆ ಅಂತಂದರೆ ಸ್ಟೂಡೆಂಟ್ ಇಶ್ಯೂ ಆದಾಗ ಸರ್ಕಾರ ಬೀಳಲಿ ಅಂತಂದು. ಈಗ ಅದು ತಪ್ಪು ಅಂತ ನನ್ನ ಭಾವನೆ. ಅಂದರೆ ಸರ್ಕಾರ ಬೀಳೋ ಅಂತ ಮಾತು ಯಾಕಾಡ್ತೀರಿ? ಅವ್ರು ರೆಸಿಗ್ನೇಷನ್ ಕೊಡಲಿ, ಎಕ್ಸಾಮಿನೇಷನ್ ರಿಫಾರ್ಮ್ಸ್ ಆಗಲಿ, ಈ ರೀತಿ ತಪ್ಪು ಮರುಕಳಿಸಿದಂತಾಗಲಿ. ಯಾಕಂದರೆ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್, ಅದು ಹೆಂಗೆ ಎಲೆಕ್ಟ್ ಆಗಿ ಬಂದರೋ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ನೀವು ಸರ್ಕಾರನ ಓವರ್ತ್ರೋ ಮಾಡ್ತೀನಿ ಅಂತಂದರೆ ಅದು ಯಾವ ರೀತಿ ಇನ್ಸ್ಟೆಬಿಲಿಟಿ ನಮ್ಮ ದೇಶದಲ್ಲಿ ಯಾವ ರೀತಿ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡಬೇಕು. ಒಂದೊಂದ್ಸರಿ ಈ ರೀತಿ ಹೇಳಿಕೆಗಳು ಕೊಟ್ಟು ಸರ್ಕಾರನ ಕೈ ಕಟ್ಟಾಕಿ ಎಮರ್ಜೆನ್ಸಿ ಇಂಪೋಸ್ ಮಾಡೋ ರೀತಿಯಲ್ಲಿ ಅವ್ರನ್ನ ಫೋರ್ಸ್ ಮಾಡೋ ಒಂದು ಕುತಂತ್ರನೂ ಇದೆ ಅಂತ ಅನ್ಸೋದಕ್ಕೆ ಶುರು ಆಗಿಬಿಡ್ತದೆ. ಸೊ ಹಾಗಾಗಿ ನಮ್ಮ ಉದ್ದೇಶ ರಿಫಾರ್ಮ್ಸ್ನ ತರೋದು, ಗೌರ್ಮೆಂಟ್ನ ಅವರ ಒಂದು ದುರಹಂಕಾರ ಕಡಿಮೆ ಮಾಡಿ ನಮ್ಮ ಹಂತಕ್ಕೆ ಬಂದು ನಮ್ಮ ಹತ್ರ ಕಾಮನ್ ಪೀಪಲ್ ಹತ್ರ ನೆಗೋಷಿಯೇಟ್ ಮಾಡೋ ರೀತಿ ಮಾಡೋದು ಭಾಳ ಒಳ್ಳೆಯ ಉದ್ದೇಶ. ಅದು ಆಗಲಿ. ಆದರೆ ಸರ್ಕಾರ ಬೀಳಿಸುವಂಥ ಕೆಲಸಗಳು ನಮ್ಮ ದೇಶದಲ್ಲಿ ಆಗಬಾರ್ದು. ಯಾಕಂತಂದರೆ ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ. ಅದು ಪಾಕಿಸ್ತಾನದವರು, ಚೈನಾದವರು, ಅಮೇರಿಕಾದವರು, ಹೊರಗಿನವರು, ಒಳಗಿನವರು, ಕೆಲವೊಂದು ನೆಗೆಟಿವ್ ಫೋರ್ಸಸ್ ಇರ್ತವೆ. ಅವು ಕೂಡ ನಮ್ಮ ದೇಶನ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತವೆ. ಸೊ ಡಿಸ್ಟೆಬಿಲೈಸ್ ಆದಷ್ಟು ಸಾಮಾನ್ಯ ಜನರಿಗೆ ಇನ್ನೂ ಹೆಚ್ಚಿನ ತೊಂದರೆಗಳು ಆಗ್ತಾ ಹೋಗ್ತದೆ. ಆಗಲೇ ಹೇಳ್ದಂಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಇದೆಲ್ಲದಕ್ಕೂ ಏನಂತಂದರೆ, ಸೋನಮ್ ವಾಂಗ್ಚುಕ್ ಎಲೆಕ್ಷನ್ ನಿಂತ್ಕೊಳ್ಳಿ, ಮೆಂಬರ್ ಆಫ್ ಪಾರ್ಲಿಮೆಂಟಾಗಿ ಬರಲಿ, ಇಲ್ಲ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ. ಅಂಥ ವ್ಯಕ್ತಿಗಳು ಪಾರ್ಲಿಮೆಂಟು, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಬರಬೇಕಾಗ್ತದೆ. ಆಮೇಲೆ ಸೋನಮ್ ವಾಂಗ್ಚುಕ್ಕು ST ಕ್ಯಾಟಗರಿ ಅವರು, ದೀಪ್ಗೆ ಅವರು SC, ಅವರು ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂಥವ್ರು. ಇದು ನಮ್ಮ ದೇಶದಲ್ಲೇ ಒಂದು ರೀತಿಯಲ್ಲಿ ಆಶಾಕಿರಣ ಅಂತ ಹೇಳ್ಬೋದು. ಮೂಮೆಂಟ್ ಏನಾದರೂ ಇರ್ಬೋದು. ಅಂದರೆ ಇವತ್ತು ಅತ್ಯಂತ ತಳ ಸಮುದಾಯದಿಂದ ಬರ್ತಿರೋವಂಥ ವ್ಯಕ್ತಿಗಳು ಇವತ್ತು ಇಡೀ ರಾಷ್ಟ್ರ ಮಟ್ಟದ ಮೂಮೆಂಟ್ಗಳನ್ನ ಲೀಡ್ ಮಾಡ್ತಾ ಇರೋವಂಥದ್ದು, ಅದು ಒಂದು ಆಶಾಕಿರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ದೇಶದಲ್ಲ ಇವತ್ತೇನು ಯೂತ್ ಏನಿದ್ದಾರೆ, ಅವ್ರು ಯಾವುದೋ ಜಾತಿ ಧರ್ಮ ನೋಡ್ತಾ ಇಲ್ಲ, ಅವ್ರು ಯಾವುದೋ ಒಂದು ಪಕ್ಷದ ಒಂದು ಚೌಕಟ್ಟಿನ ಒಳಗೆ ಬರ್ತಾ ಇಲ್ಲ. ಅವರಿಗೊಂದು ಬದಲಾವಣೆ ಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಮೂಮೆಂಟ್ಸ್ ಇನ್ನೂ ಜಾಸ್ತಿ ಆಗ್ತವೆ. ಕಾರಣ ಬಹುದೊಡ್ಡ ನಿರುದ್ಯೋಗದ ಸಮಸ್ಯೆ. ಎಂಜಿನಿಯರಿಂಗ್ ಮಾಡೋರು ಇರ್ಬೋದು, ನಾಳೆ ಮೆಡಿಕಲ್ ಮಾಡೋರು ಇರ್ಬೋದು, ಅವರಿಗೂ ಕೂಡ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತದೆ. ಮುಂದೆ 10-20 ವರ್ಷ ಏನು ಪರಿಸ್ಥಿತಿ ಉದ್ಭವ ಆಗಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ಅಲ್ಟಿಮೇಟ್ಲಿ ಪೊಲಿಟಿಕಲ್ ಪವರ್ ಕೆಳಗಿರೋದ್ರಿಂದ ಎಂಟೈರ್ ಸಿಸ್ಟಮ್ಮು, ಅದಕ್ಕೆ ತಕ್ಕನದಾಗಿ ನಾವು ಪಾಲಿಸಿಗಳನ್ನು ತಕ್ಕನದಾಗಿ ನಮ್ಮ ಪಕ್ಷದೊಳಗೆ ನಮ್ಮ ಪಕ್ಷ, ನೀವೇನು ನಿಮ್ಮ ಪಕ್ಷ ಇದೆ ಒಳಗೆ ರಿಫಾರ್ಮ್ಸ್ ತರಬೇಕಾಗತ್ತೆ. ನೀವು ಯೂತಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು. ಕೇವಲ ಜಾತಿ ಆಧಾರದ ಮೇಲೆ ಕೊಡೋಕೆ ಹೋಗಬೇಡಿ. ಯಾರಿಗೆ ಟ್ಯಾಲೆಂಟ್ ಇರ್ತದೆ, ಯಾರಿಗೆ ಪ್ರತಿಭೆ ಇರುತ್ತೆ, ಯಾರು ಕೆಲಸಗಳನ್ನು ಮಾಡುವಂಥ ಶಕ್ತಿ ಇರ್ತದೆ, ಅಂಥವ್ರಿಗೆ ನೀವು ಅವಕಾಶ ಕೊಡ್ತಾ ಹೋಗಬೇಕು. ನೀವು ಇದೇ ಹಳೆ ಒಂದು ಏನಿದೆ ನಿಮ್ಮದು ಐಡಿಯಾಲಜಿ, ಹಳೆಯ ಒಂದು ಮೆಥಡಾಲಜಿ ಇದೆ, ಇಂಥ ಫ್ಯಾಮಿಲಿ ಕೊಟ್ಟರೆ ಈ ಥರ ಸರ್ನೇಮ್ ಇದ್ದರೆ ಅವ್ರು ಗೆದ್ದು ಬರ್ತಾರೆ, ಹಿಂಗೆ ಹಂಗೆ ಅಂತಂದು ಜಾತಿ ಧರ್ಮದ ಆಧಾರದ ಮೇಲೆ, ಅಥವಾ ನಿಮಗೆ ಭಾಳ ಹತ್ತಿರ ಇರೋರು ನಿಮಗೆ ಬಕೆಟ್ ಹಿಡಿಯೋರು, ನಿಮ್ಮ ಈಗೋನ ಸ್ಯಾಟಿಸ್ಫೈ ಮಾಡುವಂಥವ್ರು, ಚೇಲಗಳಿಗೆ ಬರೀ ಇಂಥವ್ರಿಗೆ ನೀವು ಅವಕಾಶಗಳು ಕೊಡ್ತಾ ಹೋದರೆ ಈ ಸಿಸ್ಟಮ್ಮು ಇನ್ನೂ ಹದಗೆಡ್ತಾ ಹೋಗ್ತದೆ. ಇನ್ನೂ ಹೆಚ್ಚಿನ ರೆವಲ್ಯೂಷನ್ಸ್, ಅದು ಈಗ ಸದ್ಯಕ್ಕೆ ಚಳುವಳಿ ಇದೆ, ಮುಂದಿನ ದಿನಗಳಲ್ಲಿ ಅದು ಒಂದು ದೊಡ್ಡ ಕ್ರಾಂತಿಯಾಗಿ ವಿಸ್ಫೋಟ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಇದೊಂದು ರಾಜಕೀಯ ಪಕ್ಷಗಳಿಗೆ, ಅದು ಯಾರು ಕಾಂಗ್ರೆಸ್ ಏನು BJP ವಿರುದ್ಧ ಹೋರಾಟ ಮಾಡ್ತೀರಿ, ನೀವೇನು ಸಾಚೆಗಳಿಲ್ಲ. ಕರ್ನಾಟಕದಲ್ಲಿ KPSC ರಿಫಾರ್ಮ್ಸ್ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ KPSC ರಿಫಾರ್ಮ್ಸ್ ಮಾಡಿ, ಕರ್ನಾಟಕದಲ್ಲಿ ಎಲ್ಲ ಎಕ್ಸಾಮಿನೇಷನ್ ರಿಫಾರ್ಮ್ಸ್ ಮಾಡಿ, ರೆಕ್ರೂಟ್ಮೆಂಟ್ಗಳನ್ನ ಮಾಡಿ. BJP ಅಷ್ಟೇ, BJP ಇಷ್ಟೊತ್ತಿಗೆ ಅದು ಅದೇನಂದರೆ ಅದು ಒಂದು ಅಧಿಕಾರದ ಮದ ತಲೆಗೆ ಹತ್ಬಿಟ್ಟಿದೆ. ನಾವೆಲ್ಲ ಕಡೆ ಇದ್ದೀವಿ, ನಾವು ಇನ್ವಿನ್ಸಿಬಲ್, ನಮ್ಮನ್ನು ಯಾರೂ ಸೋಲ್ಸೋಕ್ಕೆ ಆಗೋದಿಲ್ಲ ಅಂತಂದು. ದಯವಿಟ್ಟು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಒಂದು ಕಷ್ಟಗಳಿಗೆ ಸ್ಪಂದಿಸುವಂಥದ್ದನ್ನು ನೀವು ಕಲಿಬೇಕು. ನಿಮ್ಮ ಒಂದು ಆ್ಯಟಿಟ್ಯೂಡ್ ಏನಿದೆ, ನೀವು ಹೇಳ್ದಂಗೆ ಆಗಬೇಕು, ನೀವು ಹೇಳಿದ ರೀತಿಯಲ್ಲಿ ಎಲ್ಲ ನಡಿಬೇಕು ಇಲ್ಲ. ಇಲ್ಲಿ ಅಕೌಂಟಬಿಲಿಟಿ ಇಂಪಾರ್ಟೆಂಟು, ಉತ್ತರದಾಯಿತ್ವ ಇಂಪಾರ್ಟೆಂಟ್. ನೀವು ತಪ್ಪು ಮಾಡಿದಾಗ ನೀವು ತಿದ್ಕೋಬೇಕು. ನಾನು ಆಗಲೇ ಹೇಳಿದೆ, ಪ್ರಧಾನ್ ರಾಜೀನಾಮೆ ಕೊಡಿ. ಇಲ್ಲಿ ಬೆಂಗಳೂರಲ್ಲಿ ಕಾಲು ತುಳಿತಕ್ಕೊಳಗಾಗಿ 11 ಜನ ಸತ್ತೋದು. ಆವಾಗ ಹೋಮ್ ಮಿನಿಸ್ಟರ್ ರಿಸೈನ್ ಮಾಡಬೇಕಾಗಿತ್ತು. ನಾಳೆ ಇನ್ನೊಂದೇನೋ ಸಮಸ್ಯೆ ಆಯಿತು, ರೈಲ್ವೇಸಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿ ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟಲ್ಲಿ ರಾಜೀನಾಮೆ ಕೊಡಬೇಕು. ಯಾಕೆ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಂತೀರಿ? ಆಮೇಲೆ ನಾನು ಒಬ್ಬ ಆಸ್ಪೈರಿಂಗ್ ಪೊಲಿಟಿಷಿಯನ್ ಆಗಿ ಭಾಳ ಓಪನ್ ಆಗಿ ಮುಕ್ತವಾಗಿ ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿಗೆ 3ಕ್ಕಿಂತ ಹೆಚ್ಚು ಬಾರಿ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು.
ಅಂದರೆ ಅವ್ರು ಮೂರು ಬಾರಿ MLA ಆದರು ಅಂತಂದರೆ ಬೇಡ, ಇನ್ನು ಅವ್ರಿಗೆ ಇನ್ನೊಂದು ಯಾವುದೋ ರೋಲ್ ಕೊಡಿ, ಇನ್ನೊಬ್ರಿಗೆ ಹೊಸದಾಗಿ ಅವಕಾಶ ಕೊಡಬೇಕು. ಈ ರಿಫಾರ್ಮ್ಸ್ ಬರಬೇಕು. 5 ಸಾರಿ 10 ಸಾರಿ 9 ಸಾರಿ 20 ಸಾರಿ ಎಲೆಕ್ಟ್ ಆಗಿ ಅದೇ ಕ್ಷೇತ್ರದಲ್ಲಿ ಕೊಳತೋಗ್ತಿರೋರು, ಕ್ಷೇತ್ರನ ಕೊಳೆಯಾಗಿ ಬಿಡ್ತಾರಂಥವ್ರನ್ನ ನಾವು ನೋಡಿದ್ದೀವಿ. ಅವರೇನು 9 ಸಾರಿ ಎಲೆಕ್ಟ್ ಆಗಿರೋರು ಅವ್ರ ಕ್ಷೇತ್ರನ ಭಾಳ ರಿಫಾರ್ಮ್ ಅಥವಾ ಡೆವಲಪ್ ಮಾಡಿದಾರೆ ಅಂತಂದು ಏನಿಲ್ಲ. ಅವರ ಥಾಟ್ಸು ಆಲೋಚನೆ ಎಲ್ಲ ಹಳೇದಾಗಿ ಹೋಗ್ಬಿಡ್ತದೆ. 3 ಸಾರಿ ಅಂದರೆ 5 ಸಾರಿ ಕಂಟೆಸ್ಟ್ ಮಾಡಲಿ, ಬಟ್ MLA ಅಥವಾ MP ಆಗೋದು 3 ಸಾರಿ, ಒಂದು ಕ್ಯಾಪ್ ಇದ್ದರೆ ಒಳ್ಳೇದು ಈ ದೇಶದಲ್ಲಿ. ಆಮೇಲೆ ಒಂದು ಕುಟುಂಬಕ್ಕೆ ಕೇವಲ ಒಂದೇ ಹುದ್ದೆ ಅನ್ನೋ ಒಂದು ರಿಫಾರ್ಮ್ಸ್ ಕೂಡ ಬರಬೇಕು ಈ ದೇಶದಲ್ಲಿ. ಆ ಒಂದು ಕುಟುಂಬದಲ್ಲಿ ಒಬ್ಬ MLA ಇದ್ದಾರೆ ಅಂತಂದರೆ ಅವ್ರಿಗೆ ಯಾವ ಪೋಸ್ಟು ಕೊಡೋಕೆ ಹೋಗ್ಬೇಡಿ. ಅವ್ರ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎನಿ ಬ್ಲಡ್ ರಿಲೇಟಿವ್ ಅವ್ರಿಗೆ ಯಾವ ಎಲೆಕ್ಷನ್ನಲ್ಲೂ ಚಾನ್ಸಸ್ ಕೊಡೋಕೆ ಹೋಗ್ಬಾರ್ದು. ಅದೇ ಕ್ಷೇತ್ರದಲ್ಲಿ ಇನ್ನೊಬ್ಬರು ಹೊಸಬ್ರು ಇರಲ್ವ ಕೆಲಸ ಮಾಡೋರು, ಅವ್ರಿಗೆ ಅವಕಾಶ ಕೊಡಿ. ಅವರು ಖಂಡಿತವಾಗಿಯೂ ಸ್ಪಂದಿಸ್ತಾರೆ. ಅವ್ರು ಸ್ಪಂದಿಸಿಲ್ಲ ಅಂತಂದ್ರೆ 5 ವರ್ಷ ಆದಮೇಲೆ ಚೇಂಜ್ ಮಾಡುವಂಥ ಅಧಿಕಾರ ಜನಗಳಿಗಿರ್ತದೆ. ಆಮೇಲೆ ಇವತ್ತು ಎಜುಕೇಷನ್ ಸಿಸ್ಟಮ್ನ ವೀಕ್ ಮಾಡಿ ಜನಗಳನ್ನ ನೀವು ಅಂಧಕಾರದಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಲಕ್ಕಿಲಿ ಟೆಕ್ನಾಲಜಿ ಇರೋದ್ರಿಂದ ಆ ಥರ ಇಲ್ಲ ಇವಾಗ. ಎಂಥ ದಡ್ಡರು ಕೂಡ ಇವತ್ತು ಈ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಬೆಳೆಸ್ಕೊತಾ ಇದ್ದಾರೆ ಟೆಕ್ನಾಲಜಿನಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನನಗೆ ಯಾವುದೋ ಒಂದು ಬಿಗ್ ನ್ಯೂಸ್ ಚಾನಲ್ ಬಂದು ನನ್ನೇನು ಇಂಟರ್ವ್ಯೂ ಮಾಡಬೇಕಾಗಿಲ್ಲ. ನನ್ನ ಆಲೋಚನೆ ಹೇಳೋದಕ್ಕೆ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನಮ್ಮ ಆಲೋಚನೆ ಹೇಳ್ಕೊಂಡು ಹೋಗ್ತೀವಿ, ಜನಗಳಿಗೆ ತಲುಪುತ್ತೆ. ಇದೇ ರೀತಿ ಲಕ್ಷಾಂತರ ಜನ ಇವತ್ತು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವರು ಏನಾದರೂ ವಿಚಾರಧಾರ ಇರಲಿ, ಅದು ನೀವು ಒಪ್ತಿರೋ ಬಿಡ್ತಿರೋ ಇವತ್ತು ಮಾಸಸ್ಸಿಗೆ ತಲುಪ್ತಾ ಇದೆ. ಹಾಗಾಗಿ ನೀವು ಹೇಳಿದ್ದೇ ಸತ್ಯ ಅನ್ನೋ ಒಂದು ಕಾಲ ಹೊರಟು ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ದುರಹಂಕಾರ ಕಡಿಮೆ ಮಾಡಿಕೊಂಡು ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಉತ್ತರದಾಯಿತ್ವ ಇರಬೇಕು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು. ಜನಗಳ ಒಂದು ಒಪಿನಿಯನ್ ಏನಿದೆ, ಜನಗಳ ಒಂದು ಬಯಕೆ ಏನಿದೆ, ಅದನ್ನು ಅರ್ಥ ಮಾಡಿಕೊಂಡು ನಾವು ವ್ಯವಸ್ಥೆನ ರೂಪಿಸ್ತಾ ಹೋಗಬೇಕು. ಆವಾಗ ನಮ್ಮ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಯಸಿದಂತೆ ಭ್ರಾತೃತ್ವ ಭಾವನೆ ಇರ್ತದೆ, ನಮ್ಮಲ್ಲಿ ಒಂದು ಹಾರ್ಮನಿ ಇರ್ತದೆ, ಶಾಂತಿ ನೆಲೆಸ್ತದೆ. ಆಮೇಲೆ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶಗಳ ಮತ್ತು ಸ್ಥಾನಮಾನಗಳ ಸಮಾನತೆ, ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಮಾನತೆ, ಅವಕಾಶಗಳ ಮತ್ತು ಸ್ಥಾನಮಾನಗಳು ಎಲ್ಲಿದೆ? ಸಮಾನತೆ ಎಲ್ಲಿದೆ? ಕೆಲವು ವ್ಯಕ್ತಿಗಳು. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ನಡೀತಿರುವಂಥ ಆಂದೋಲನ, ಚಳುವಳಿಗಳು, ದೇ ಆರ್ ವೆಲ್ಕಮ್. ಈ ರೀತಿ ಹೆಚ್ಚಿನ ಚಳುವಳಿಗಳು ಹೆಚ್ಚಿನ ವಿಚಾರಕ್ಕೆ ಪೀಸ್ಫುಲ್ಲಾಗಿ ನಡಿಬೇಕಾಗುತ್ತೆ. ಅದನ್ನು ಗೌರವಿಸಿ ಈ ಮೂಮೆಂಟ್ಗಳು ಒಂದು ಹಂತ ತಲುಪಿದ ತಕ್ಷಣ ಸರ್ಕಾರಗಳು ಅವ್ರ ಹತ್ರ ಹೋಗಿ ಮಾತಾಡಿಸಿ ಸಮಸ್ಯೆಗೆ ಒಂದು ಪರ್ಮನೆಂಟ್ ಪರಿಹಾರ ಕಂಡುಹಿಡಿಯುವಂಥ ವ್ಯವಸ್ಥೆ ಮಾಡಿದರೆ ಎಲ್ಲ ವ್ಯವಸ್ಥೆಗಳು ನಿಧಾನಕ್ಕೆ ಸುಧಾರಿಸ್ತಾ ಹೋಗ್ತವೆ. ಅದು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ಬೋದು, ನಿಧಾನಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಒಳ್ಳೆಯದಾಗಲಿ, ಈ ರೀತಿ ಮೂಮೆಂಟ್ಸ್ ಹೆಚ್ಚಾಗಲಿ. ನಾವು ಕೂಡ ಈ ರೀತಿ ಮೂಮೆಂಟ್ಗಳಿಗೆ ಬೆಂಬಲ ಕೋರ್ತೀವಿ, ಕೈ ಜೋಡಿಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.